Hi everyone, my name is Pooja, Assistant Professor of Commerce, YER Government First Grade College, Pavagada. In last video, we learned or we discussed purchase procedure, e-tenders and e-quotations. So last video dali purchase procedure andre ಏನು ಯಾವ್ಯಾವ ಸ್ಟೆಪ್ ಇನ್ಕ್ಲೂಡ್ ಆಗಿರುತ್ತೆ, ದೆನ್ ಇ ಟೆಂಡರ್ಸ್ ಅಂದ್ರೆ ಏನು, ಇ ಕೊಟೇಶನ್ಸ್ ಅಂದ್ರೆ ಏನು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅಂಡ್ ಈ ವಿಡಿಯೋದಲ್ಲಿ ನಾವೇನ್ ಯಾವ್ದನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಅಥವಾ ಏನ್ ಕಲ್ತ್ಕೊಳ್ತೀವಿ ಅಂತಂದ್ರೆ ಸ್ಟೋರ್ ಕೀಪಿಂಗ್ ಅಂಡ್ ದೆನ್ ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್. ಸೊ ಈ ವಿಡಿಯೋದಲ್ಲಿ ನಾವು ಸ್ಟೋರ್ ಕೀಪಿಂಗ್ ಅಂದ್ರೆ ಏನು ಅಂಡ್ ವಿಚ್ ಆರ್ ದ ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್. ಸೊ ಈ ಟೂ ಆಸ್ಪೆಕ್ಟ್ಸ್ ಅನ್ನ ನಾವು ಟೂ ಕಂಟೆಂಟ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. So for the first very important aspect is store keeping. ಏನ್ store keeping ಅಂದ್ರೆ ಅಂತ. So according to Alford and Beatty, store keeping is that aspect of material control which concerned with the physical storage of goods. So ನೀವು ಒಂದು ಸಲ raw materials ಅನ್ನ purchase ಮಾಡಿದ್ಮೇಲೆ, ನಾನು ಆಲ್ರೆಡಿ ಹೇಳ್ದಾಗೆ ಎಲ್ಲಾ raw materials ಅನ್ನ ಒಂದೇ ಸಲ ಕನ್ಸ್ಯೂಮ್ ಮಾಡೋದಿಲ್ಲ ಅಥವಾ ಒಂದೇ ಸಲ ಯೂಸ್ ಮಾಡೋದಿಲ್ಲ. Whenever requirement will come, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಪರ್ಚೇಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅಥವಾ ಏನೋ ಆ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಮಾತ್ರ ನಾವು ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ನೀವು ನಮ್ಗೆ ಒಂದೊಂದೇ ಸಲ ಬೇಕಾದಾಗ ನಾವು ಪರ್ಚೇಸ್ ಮಾಡೋದಿಲ್ಲ. ಒಂದೇ ಸಲ ಲಂಸಮ್ ಅಲ್ಲಿ ಪರ್ಚೇಸ್ ಮಾಡಿ ಅಥವಾ ಹ್ಯೂಜ್ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡ್ಕೊಳ್ತೀರಾ. ಅದನ್ನ ನಾವೇನಂತ ಹೇಳ್ತೀವಿ ಸ್ಟೋರ್ ಕೀಪಿಂಗ್. ವೇರ್ ಹೌಸ್ ಸ್ಟೋರ್ ಮಾಡೋದಾಗಿರ್ಬೋದು ಅಥವಾ ಗೋಡೌನ್ ಅಲ್ಲಿ ಸ್ಟೋರ್ ಮಾಡೋದಾಗಿರ್ಬೋದು. ಒಂದು ಸಲ ನೀವು ಅಲ್ಲಿ ತಗೊಂಡ್ ಬಂದ್ ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಿ ಸ್ಟೋರ್ ಮಾಡಿದೀರಾ ಅಂತಂದ್ರೆ ಯು ಹ್ಯಾವ್ ಟು ಕೀಪ್ ದಿ ಸ್ಟೋರ್ ರೆಕಾರ್ಡ್ಸ್. ಸೊ ಅದು ನಾವೇನಂತ ಹೇಳ್ತೀವಿ ಸ್ಟೋರ್ ಕೀಪಿಂಗ್. ಇಟ್ಸ್ ಇಟ್ಸ್ ಆಸ್ಪೆಕ್ಟ್ ಆಫ್ ಮೆಟೀರಿಯಲ್ ಕಂಟ್ರೋಲ್. ಯಾವ್ದ್ರ ಬಗ್ಗೆ ಕನ್ಸರ್ನ್ ಆಗಿರುತ್ತೆ ಅಂತಂದ್ರೆ ಫಿಸಿಕಲ್ ಸ್ಟೋರೇಜ್ ಆಫ್ ಗುಡ್ಸ್. ಲೈಕ್ ಸ್ಟೋರ್ ಕೀಪಿಂಗ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂದ್ರೆ ಯು ಹ್ಯಾವ್ ಟು ಮೇಂಟೈನ್ ಅ ಸ್ಟೋರ್ ರೆಕಾರ್ಡ್ಸ್, ಸ್ಟೋರ್ ಲೆಡ್ಜರ್ಸ್. We will appoint, normally companies will appoint a storekeeper ಅನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ದೇ ಹ್ಯಾವ್ ಟು ಮೇಂಟೈನ್ ರೆಕಾರ್ಡ್ಸ್. ಲೈಕ್ ಎಷ್ಟು ಗೂಡ್ಸ್ ಅನ್ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೆ ಇಶ್ಯೂ ಮಾಡಿದೀರಾ, ಎಷ್ಟು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿದೀರಾ, ಎಷ್ಟು ಗೂಡ್ಸ್ ವಿತ್ ಇನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಸ್ಟೋರ್ ಲೆಡ್ಜರ್ಸ್ ನೆಲ್ಲ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದು ನಾವೇನಂತ ಹೇಳ್ತೀವಿ ಸ್ಟೋರ್ ಕೀಪಿಂಗ್. ಅಂಡ್ ವೆನ್ ಇಟ್ ಕಮ್ಸ್ ಟು ಸ್ಟೋರ್ ಕೀಪಿಂಗ್, ವಿಚ್ ಆರ್ ದಿ ರೆಕಾರ್ಡ್ಸ್ ಸ್ಟೋರ್ ಕೀಪರ್ ದಿ ಡಿಪಾರ್ಟ್ಮೆಂಟ್ಸ್ ಆರ್ ಗೋಯಿಂಗ್ ಟು ಮೇಂಟೈನ್. ಸ್ಟೋರ್ ಕೀಪಿಂಗ್ ಅಂತ ಬಂದಾಗ ಯಾವ ತರ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ದ ಫಸ್ಟ್ ಈಸ್ ಗೂಡ್ಸ್ ರಿಸೀವ್ಡ್ ನೋಟ್ಸ್. ಸೊ ನೀವ್ ಎಷ್ಟು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿದೀರಾ ಫ್ರಮ್ ದಿ ಸಪ್ಲೈಯರ್. ನೀವು ಒಂದ್ಸಲ ಆರ್ಡರ್ ಪ್ಲೇಸ್ ಮಾಡಿ ಯಾವಾಗ ನೀವು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರ್ತೀರಾ, ಸೊ ಅದಕ್ಕಿಂತ ಒಂದು ನೋಟ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ದೆನ್ ಮೆಟೀರಿಯಲ್ ರಿಟರ್ನ್. ಇನ್ ಕೇಸ್ ಇಫ್ ಯು ಫೈಂಡ್ ಎನಿ ಡ್ಯಾಮೇಜ್ಡ್ ಮೆಟೀರಿಯಲ್ಸ್ ಅಥವಾ ಡಿಫೆಕ್ಟ್ಸ್ ಮೆಟೀರಿಯಲ್ಸ್ ಏನಾದ್ರು ನಿಮ್ಗೆ ನಿಮ್ ಗೂಡ್ಸ್ ನಿಮ್ ಮೆಟೀರಿಯಲ್ಸ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ರಿಟರ್ನ್ ಮಾಡಿದ್ರೆ ಅದಕ್ಕೆ ಅಂತ ಒಂದು ನೋಟ್ ಅನ್ನ ಮೇಂಟೈನ್ ಮಾಡ್ತೀರಾ. ದೆನ್ ಮೆಟೀರಿಯಲ್ ಟ್ರಾನ್ಸ್ಫರ್. ಸೊ ಒಂದು ಡಿಪಾರ್ಟ್ಮೆಂಟ್ ಇಂದ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಗೆ ನೀವು ಮೆಟೀರಿಯಲ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀರಾ ಅಥವಾ ನಿಮ್ ಹೆಡ್ ಆಫೀಸ್ ಇಂದ ಬ್ರಾಂಚಸ್ ಗೆ ಮೆಟೀರಿಯಲ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಅಲ್ಲಿ ಮೇಂಟೈನ್ ಮಾಡೋ ನೋಟ್ ನಾವೇನಂತ ಹೇಳ್ತೀವಿ ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್. ದೆನ್ ಬಿನ್ ಕಾರ್ಡ್ ಅಂಡ್ ದೆನ್ ಸ್ಟೋರ್ ಡಿಫ್ರೆಂಟ್ ಸ್ಟೋರ್ ಲೆಡ್ಜರ್ಸ್. So these are the few store ledgers or store records. So will be prepared by the storekeeper for storekeeping purpose. So physical storage of goods. So ಯಾವುದೇ ರೀತಿ ಥೆಫ್ಟ್ ಆಗದಲ್ಲ ಇರೋ ತರ ಅಥವಾ ಏನಾದ್ರು ನಾವು ಪರ್ಚೇಸ್ ಮಾಡಿರೋ ಅಷ್ಟೇ ಇದೆಯಾ ಅಥವಾ ವೇರಿಯೇಷನ್ಸ್ ಏನಾದ್ರು ಬರುತ್ತಾ ಅದನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ನೀವು ಸ್ಟೋರ್ ಕೀಪಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇಸ್ ಇನ್ವೆಂಟರಿ ಆರ್ ಮೆಟೀರಿಯಲ್ ಕಂಟ್ರೋಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ವಾಟ್ ಇಸ್ ಇನ್ವೆಂಟರಿ ಕಂಟ್ರೋಲ್ ಅಥವಾ ಮೆಟೀರಿಯಲ್ ಕಂಟ್ರೋಲ್ ಅಂತ ಅಂದ್ರೆ. ಸೊ ನೀವು ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಿದ್ಮೇಲೆ ಸೊ ಯು ಹ್ಯಾವ್ ಟು ಮೇಂಟೈನ್ ಅ ರೆಕಾರ್ಡ್ಸ್ ಫಾರ್ ದಟ್. ಸೊ ನೀವು ಎಷ್ಟು ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಿರ್ತೀರಾ ಅದು ಆಪ್ಟಿಮಮ್ ಲೆವೆಲ್ ಅಲ್ಲಿ ಇರೋ ತರ ದೆನ್ ಕಾಸ್ಟ್ ಅನ್ನ ಕನ್ಸಿಡರೇಷನ್ ತಗೊಂಡು ಸೊ ಮೇಂಟೈನ್ ಮಾಡಬೇಕಾಗುತ್ತೆ. ಆ ರೆಕಾರ್ಡ್ಸ್ ಅನ್ನ ಪ್ರಿಪೇರ್ ಮಾಡೋದಾಗಿರ್ಬೋದು ಅಥವಾ ಅದನ್ನ ಮೇಂಟೈನ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ಮೆಟೀರಿಯಲ್ ಕಂಟ್ರೋಲ್. Material control is defined as safeguarding of company's property in the form of materials by a proper system of recording and also to maintain them at the optimum level considering operating requirements and finance of the business. So ಇದಕ್ಕೆ ನಾವೇನಂತ ಹೇಳ್ತೀವಿ ಮೆಟೀರಿಯಲ್ ಕಂಟ್ರೋಲ್.
And next very important aspect is different techniques of inventory control. So now inventory control anta bandaga companies will follow their own techniques. ಅವ್ರಿಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೋ ಆ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ದೇರ್ ಆರ್ ವೇರಿಯಸ್ ಟೆಕ್ನಿಕ್ಸ್. ಸೊ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ಸ್ ಬಂದು ABC ಟೆಕ್ನಿಕ್ಸ್, ಮಿನಿಮಮ್, ಮ್ಯಾಕ್ಸಿಮಮ್ ಅಂಡ್ ರೀಆರ್ಡರ್ ಲೆವೆಲ್ಸ್, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ, VED ಅನಾಲಿಸಿಸ್, just in time inventory system, FSN, the Pareto distribution, preparation of material budgets. So now ಈ ಚಾಪ್ಟರ್ ಅಲ್ಲಿ ಸೊ ನಾವೇನ್ ಕಲ್ತ್ಕೊಳ್ತೀವಿ ಅಂತಂದ್ರೆ ಮಿನಿಮಮ್, ಮ್ಯಾಕ್ಸಿಮಮ್ ಅಂಡ್ ರೀಆರ್ಡರ್ ಲೆವೆಲ್ಸ್. ಸೊ ನಿಮ್ಗೆ ಈ ಟಾಪಿಕ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ದೆನ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಸೊ ಈ ಎರಡು ಟಾಪಿಕ್ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ರಿಮೈನಿಂಗ್ ಎಲ್ಲ ನೀವು ಇಲ್ಲಿ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಬೇರೆ ಏನೋ ಬೇರೆ ಚಾಪ್ಟರ್ಸ್ ಅಲ್ಲಿ ಅಥವಾ ಬೇರೆ ಸೆಮಿಸ್ಟರ್ ಗಳಲ್ಲಿ ಕಲ್ತ್ಕೊಳ್ತಾ ಹೋಗ್ತೀರಾ. ಸೊ ನಮ್ಗೆ ಇವಾಗ ಇಂಪಾರ್ಟೆಂಟ್ ನಾವು ಎರಡನ್ನ ಕಲ್ತ್ಕೊಳ್ತೀವಿ. ಒಂದು minimum, maximum and reorder levels, then economic order quantity. So these are the various techniques which are commonly used for inventory control by the organizations, and these are the references.